ಲಕ್ಷ್ಮು ಆ, ಅಲ್ಲ ಅದು ಈ ಮದ್ವೆ ಎಲ್ಲಾನು ಈ ಮಾಡ್ಕೊಂಬಿಡು ಈಗಲೇ ಮಾಡ್ಕೊಂಬಿಡು ಅಂತ ಕುಂತವ್ರೆ. ಆದ್ರೆ ನಂತಾಗೆಲ್ಲನೂ ಕಾಸು ಪಾಸು ಏನೂನುವೆ ಸ್ಯಾನೆ ಇಲ್ಲ. ಈಗ ಸುಮ್ನೆ ನಾನು ಶಾಂತಮ್ಮನ ಹತ್ರ ಕಾಸು ಹಾಕ್ಸೋದು ಸರಿ ಬರಕ್ಕಿಲ್ಲ. ಅದಕ್ಕೆ ಒಂದು ಇನ್ನು ಸಂಬಳ ಗಿಂಬಳ ಏನು ನಂದು ಬಂದಿಲ್ಲ. ಅದಕ್ಕೆ ಒಸಿ ಮುಂದಕ್ಕೆ ಹಾಕ್ಬಿಟ್ಟು ಮದ್ವೆಯ ನಿಧಾನಕ್ಕೆ ಬೇಕಾದ್ರೆ ನೀನೆಯ ಏನೋ ಒಂದು ಇದು ಮಾಡಿದ್ರೆ ಆಯ್ತು ಅಂತ ಅನ್ಕೋತಿದ್ದೆ ನಾನು. ನಿಧಾನಕ್ಕೆ ಮಾಡ್ಕೊಳ್ಳೋಣ ಬಿಡು ಮದ್ವೆಯ. ಇನ್ನು ಈಗಲೇ ಸಡನ್ನಾಗಿ ಮಾಡ್ಕೊಂಬಿಟ್ಟು ಏನು ಮಾಡಬೇಕು ಹೇಳು? ಅದಕ್ಕೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ನಾನು ಅನ್ಕೋತಾ ಇದ್ದೆ. ಅದು ಈಗ ಶಾಂತಮ್ಮಂತಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರು ಬೇಜಾರು ಮಾಡ್ಕೊತಾಳೆ. ನೋಡಪ್ಪ ಕಾಸಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಈಗೇನು ಬೇಡ ಮುಂದಿನ ವಾರ ಮಾಡ್ಕೊಂಡ್ರೆ ಆಯಿತು. ನನಗೂ ಒಂದು 4ನೇ ತಾರೀಕು 5ನೇ ತಾರೀಕು ಸಂಬಳ ಬರ್ತದೆ. ಈಗ ತಾಳಿ ಒಂದು ತಗೋಬೇಕು. ಒಂದು ಗ್ರಾಮ್ ಏನೇನಿಯೋ 13,000 ಆಗೈತೆ ಇವಾಗ. ಈಗ ತಾಳಿ ತಗೋಬೇಕು, ಆಮೇಲೆ ಬಟ್ಟೆ ತಗೋಬೇಕು, ಒಂದು ರೇಷ್ಮೆ ಸೀರೆ ಒಂದು 5,000 ರೂಪಾಯಿ ರೇಷ್ಮೆ ಸೀರೆ ಕೊಡಿಸ್ಬೇಕು. ಏನು ಕಮ್ಮಿ ಅಂದ್ರೂನು ಒಂದು 50,000 ಖರ್ಚು ಬಿದ್ದೇ ಬಿಡ್ತು. ನಾನು ಏನು ಖರ್ಚು ಮಾಡಲ್ಲಪ್ಪ. ನಾವೇ ಸುಮ್ಮನೆ ದೇವಸ್ಥಾನದಾಗ ತಾಳಿ ಕಟ್ಕೋತೀವಿ ಅಂದ್ರೂ 50,000 ರೂಪಾಯಿ ಬೇಕು. ತಾಳಿಗೂ ಬಟ್ಟೆಗೆ ನೆನೆಯ 20,000 ಹಾಗೆ ಆಯ್ತದೆ. ತಾಳಿಗೂ ನಮಗೂ ಮಕ್ಳಿಗೂ ಬಟ್ಟೆ ಎಲ್ಲ ಅಂದ್ರೆ ಏನು ಹೊಸಿ ಆಯ್ತದ? ಅದಕ್ಕೆ ಬೇರೆ ಖರ್ಚು. ಅದಕ್ಕೆ ನನಗೆ ಈಗ ಬೇಡ ಸುಮ್ಕೆ ನೀನಿಯ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ. ನೀನು ಹಂಗಂತ ಹೇಳು ಶಾಂತಮ್ಮಗೆ. ಶಾಂತಮ್ಮ ಈಗ ಏನು ಬೇಡ ಬಿಡು ಅಂತ. ನೀವು ದುಡ್ಡಿಂದು ಯೋಚನೆ ಮಾಡ್ತಿದ್ದೀರಾ ಅಣ್ಣ? ದುಡ್ಡು ಹೆಂಗೋ ಅಡ್ಜಸ್ಟ್ ಆಯ್ತದೆ, ನೀವು ಯಾಕೆ ತಲೆ ಕೆಡ್ಸ್ಕೊಂಡಿರೆ? ಟೇಮ್ ಇದ್ದಾಗ ಮಾಡ್ಕೊಂಬಿಡ್ಬೇಕು, ಇಲ್ದಿದ್ದಾಗ ಏನು ಮಾಡ್ಕೊಂಡಿರೆ? ನೀವು ಒಳ್ಳೆ ನೆನೆಯ. ಸರಿ ಬಿಡಿ ಆಯ್ತು, ಏನೋ ಒಂದು ವ್ಯವಸ್ಥೆಯ ಮಾಡಿದ್ರಾಯ್ತು. ನೀವು ನಮ್ಮ ಅಣ್ಣನ ಸಮಾನ ಇದ್ದಂಗೆ ನೆನೆಯ, ಅಣ್ಣನ ಸಮಾನ ನೆನೆಯ. ಇನ್ನೇನು ಮಾಡೋಕ್ಕಾಯ್ತದೆ? ಏನೋ ಒಂದು ವ್ಯವಸ್ಥೆ ಮಾಡಿದ್ರಾಯ್ತು, ಯೋಚನೆ ಮಾಡೋಣ. ನಾನು ಶಾಂತಮ್ಮನ ಹತ್ರ ಎಲ್ಲ ಮಾತಾಡ್ತೀನಿ ಬಿಡಿ, ತಲೆ ಕೆಡ್ಸ್ಕೊಬೇಡಿ. ಏನೋ ಏನೋ ಅದೃಷ್ಟಕ್ಕೆ ಏನೋ ಸೀದಾಗ ಹೋಗ್ಬಿಟ್ರೆ ಅಷ್ಟೇ ಇನ್ನೇ ಸಾಕು. ಇನ್ನೇನೂ ಬೇಡ ನನಗಂತೂ. ನನಗೂ ಸ್ಯಾನೆ ಅಂದರೆ ಒಂಥರ ಬೇಜಾರಾಯ್ತಾಯ್ತು ನನಗೂ. ಕಾಸಿಲ್ವಲ್ಲ ಸುಮ್ಮನೆ ಮದುವೆಗಿದ್ವಿ ಅಂತ ಅನ್ಕೊಬಿಡ್ತೀವಿ ಅಂತ. ಇತ್ತು ಕಾಸು, ಅದೇ ಹೇಳಿದ್ನಲ್ಲ ಎಲ್ಲ ಹೊಸಿ ಖರ್ಚಾಯಿತು ಅಂತ ಹೇಳ್ಬಿಟ್ಟು. ಅದಕ್ಕೆ ಏನು ಅನ್ಕೊಂಡಿದ್ದಂಗೆ ಶಾಂತಮ್ಮ ಒಂಚೂರು ಹೇಳ್ಬಿಡಮ್ಮ. ಹಾಂ, ಸರಿ ಸರಿ ಆಯಿತು, ಹೇಳ್ತೀನಿ. ಏನೇ ಆಗಲಿ, ದುಡ್ಡು ಮುಖ್ಯ ಅಲ್ಲ ಅಂತ ಹೇಳ್ತಾರೆ ಜೀವನದಾಗೆ. ಆದರೆ ದುಡ್ಡು ಇಲ್ದಿರೋರ್ಗೆ ಅದ್ರ ಕಷ್ಟ ಗೊತ್ತಾಯ್ತದೆ. 10 ರೂಪಾಯಿನೂ ದುಡಿಯೋದು ಎಷ್ಟು ಮುಖ್ಯ ಅಲ್ವಾ? ಥು, ಈಗ ನಾನು ನನ್ನ ಗಂಡು ನೀನಾರ ನಂಬ್ಕೊಂಡು ಕುಂತಿದ್ದಿದ್ರೆ ನಾನು ಹಿಂಗೆ ಬೀದಿ ಪಾಲ ಹೋಗ್ಬಿಡ್ತಾ ಇದ್ದೆ. ಹೆಂಗೋ ನನ್ನ ಪಾಡು ನಾನು ಕಷ್ಟಪಟ್ಟು ಏನೋ ಮಾಡ್ತಿರೋದಕ್ಕೆ ಹೆಂಗೋ ಸದ್ಯ ಹೆಂಗೋ ಕಲ್ತ್ಕೊಂಡು ಏನೋ ಮಾಡಂಗೆ ಆಗೈತೆ ನನಗಂತೂ. ಪಾಪ ಇವ್ರು ನೋಡಿದ್ರೆ ನನಗೂ ಅಯ್ಯೋ ಅಂತ ಅನ್ನಿಸ್ತದೆ. ನೋಡೋಣ ಇರು, ನನ್ನ ಕೈಲಿ ಏನಾಯ್ತದೋ ಅದನ್ನೇನೇ ಒಸಿ ಸಹಾಯ ಮಾಡಿದ್ರಾಯ್ತು. ಬಾರ್ಲ ಮೊಮ್ಮಗ್ನಿ, ಬಾರ್ಲಾ, ತಗ ಎಳ್ಳು ಬೆಲ್ಲನ ತಗ, ತಿನ್ ತಗ. ಅಜ್ಜಿ, ಎಳ್ಳು ಬೆಲ್ಲ, ಎಳ್ಳು ಬೆಲ್ಲ. ನಾನ್ ತಂದಿರೋದು ನನ್ನ ಮೊಮ್ಮಗಂಗೆ ಅಂತ ಹೇಳ್ಬಿಟ್ಟು. ನಿನಗಲ್ಲ, ಎಳ್ಳು ಬೆಲ್ಲ ನಂತ, ಎಳ್ಳು ಬೆಲ್ಲ. ಹೋಗಿ ನಿಮ್ಮ ಅಪ್ಪತ್ತನಲ್ಲ, ನಿಮ್ಮ ಅಪ್ಪನ ತಾಗಿಸ್ಕ ಎಳ್ಳು ಬೆಲ್ಲನ. ಮಾಡಕ್ಕಂತೂ ಯೋಗ್ಯತೆ ಇಲ್ಲ, ತಂದು ಕೊಡಕ್ಕಂತೂ ಯೋಗ್ಯತೆ ಇಲ್ಲ. ತಿನ್ನಕ್ ಮಾತ್ರ ಸಂದಕ್ ಬೇಕು ಇವ್ನಿಗೆ. ಹೋಗಿ ನಿಮ್ಮ ಅಪ್ಪನ ಕೇಳೋಗು. ಅಜ್ಜಿ, ನಾನು ಇವನು ಹಂಚ್ಕೊಂತೀವಿ. ಹಂಚ್ಕತಾನೆ ಮುಚ್ಕೊಂಡು ಬಿದ್ದಿರ್ಲ. ಬಾ ಒಳಗಡೆ ಕುತ್ಕೊಂಡು ತಿನ್ ಬಾ. ಇವಂದು ಕಣ್ಣು ಬಿದ್ಬಿಟ್ಟು ಹೊಟ್ಟೆ ನೋವು ಬಂದ್ಬಿಡ್ತದೆ ಆಮೇಕಿಂದ. ಅವ್ರ ಅಪ್ಪ ಬೇಕಾದ್ರೆ ತಂದು ಕೊಡ್ತಾನೆ. ನಿನಗೇನು ಅಪ್ಪವನ್ನ ತಂದು ಕೊಡಕ್ಕೆ ಕೊಟ್ಟಿದ್ದು ನಸಿ ತಿನ್ಬೇಕು ಅಷ್ಟೇ. ನೀನು ಹಂಚ್ಕೊಂಡು ತಿಂತಾನಂತ, ಹಂಚ್ಕೊಂಡು ಎಲ್ಲ ನಿಮ್ಮ ಅಮ್ಮನ ದರಿದ್ರು ಬುದ್ಧಿ ನೀನು ನಿನ್ಗಂತೂ. ಬಾ ಸುಮ್ಕೆ ನೀನು ಒಳಗಡೆ ಕುತ್ಕೊಂಡು ತಿನ್ನು, ಕೊಡ್ತೀನಿ. ಇವನು ಬಿದ್ದಿರ್ತಾನೆ, ಒಳ್ಳೆ ಮಂಗೆ ಆಡ್ದಂಗೆ ಆಡ್ತಾನೆ. ಏನು ಗೊತ್ತಾಗಕ್ಕಿಲ್ಲ, ಏನಿಲ್ಲ. ನಿಮ್ಮ ಅಮ್ಮನಂಗೆ ಅರ್ಧಂಬರ್ಧ ಬುದ್ಧಿ ಕಟ್ಕೊತಾವಳಿ. ಯಾವನ ಸಾವುಕಾರನ ಕಟ್ಕೊಳ್ಳೋದು ಬಿಟ್ಬಿಟ್ಟು ನಮ್ಮನ್ನು ಒಳಾಡ್ಸಕ್ಕೆ ಅಂತೇಳಿ ಯಾವನು ಬಡವನು ಕಟ್ಕೊತಾ ಇರೋದು ಕರ್ಮಕ್ಕೆ. ಏಯ್ ಬಿದ್ದೆ ಸುಮ್ಕೆನೆ ಲಮ್ಮಮ್ಮನೆ ತಗೊಂಡ್ ತಿನ್ಬಾ ಇಲ್ಲಿ. ಬಾ ಹೋಗೋಣ. ಅತ್ತೆ, ಯಾಕೆ ಹಂಗ್ ಕೂಗಾಡ್ತಿದೀಗ? ಅತ್ತೆ, ಅದ್ ಯಾಕತ್ತೆ ಒಬ್ರಿಗೊಂದು ಮಾಡ್ತಾ ಇದ್ದೀರಾ? ಅದೇನು ಎಳ್ಳು ಬೆಲ್ದಾಗೂನು ಭೇದ ಭಾವ ಮಾಡ್ಬೇಕಾ ನೀವು? ಅಯ್ಯಯ್ಯ, ಸುಮ್ಮನೆ ಕೊಡಿ, ಈ ಒಬ್ರು ಕೊಡಿ, ಇಬ್ರು ಹಂಚ್ಕೊಂಡು ತಿಂತಾರೆ. ಅದ್ರಾಗೆ ಎಳ್ಳು ಬೆಲ್ಲನ ನಿಮ್ಮ ಅಮ್ಮಗಂಗೆ ಕೊಡ್ಬೇಕು ಅಂತ ಇದಾಯ್ತದ ಹೇಳಿ? ಸುಮ್ಮನೆ ಇರಿ. ನನ್ನ ಮೊಮ್ಮಗನ ಮೇಲೆ ನನಗ್ ಪಿರುತಿ ಇರ್ತದೆ, ಕಂಡೋರ್ ಮೇಲೆಲ್ಲಾನು ಯಾಕೆ ಪಿರುತಿ ಇರ್ತದೆ ನನಗೆ? ಕಂಡರ್ ಮಕ್ಕಳ ಮೇಲೆ, ಕಂಡೋರ್ ಮೊಮ್ಮಕ್ಕಳ ಮೇಲೆಲ್ಲ ಪಿರುತಿ ಇರಕ್ಕೆ ನಾನು ಏನಂತ ಅನ್ಕೊಂಡ್ಬಿಟ್ಟಿದ್ದೀಗ ನೀನು? ನನಗೆ ಯಾವ ಇಷ್ಟನೂ ಇಲ್ಲ. ನನ್ನ ಮೊಮ್ಮಗನ ಮೇಲೆ ಅಷ್ಟೇ ನನಗೆ ಪಿರುತಿ ಇರೋದು, ನಿನ್ನಂಗಲ್ಲ ನಾನು. ಅತ್ತೆ, ನಿಮಗೆ ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಇಬ್ರಿಗೂ ಕೊಡಬೇಡಿ, ಇಬ್ರು ತಿನ್ನಕ್ಕಿಲ್ಲ. ಅವರು ಚಿಕ್ಕ ಹುಡುಗರು ಅತ್ತೆ, ಸುಮ್ಕೆ ಹಿಂಗೆ ಭೇದ ಭಾವ ಅದು ಇದು ಅಂತ ಮಾಡ್ಬಿಟ್ರೆ ಹೆಂಗೆ ಹೇಳಿ? ಹಂಗೆಲ್ಲ ಭೇದ ಭಾವ ಮಾಡ್ರೆ ಸಂದಕ್ಕಿರ್ತದೋ? ಅಯ್ಯಯ್ಯಯ್ಯ, ಸುಮ್ಕೆ ಭೇದ ಭಾವ ಮಾಡ್ತೀರಪ್ಪ ನೀವಂತೂ. ಚಿಕ್ಕ ಹುಡುಗರು ಏನು ಗೊತ್ತಾಯ್ತದೆ? ಅವ್ರು ತಿನ್ನೋ ಹುಡುಗರು. ಅವರು ಇವಾಗ ಮನೆಗೆ ತಕೊಂಬಿಟ್ಟು ಬರ್ತಾರಲ್ಲ, ಯೋಸು ಅಂತ ತಕೊಂಬಿಟ್ಟು ಬರ್ತಾರಲ್ಲ ಐಟಮ್ಸು ಎಲ್ಲನೂ ಮನೆಗೆ. ಅವ್ರ ಮಗು ಮಾತ್ರನೇ ತಕೊಂಬಿಟ್ಟು ಬರ್ತಾರ. ಪಪ್ಸು, ದಿಲ್ಪಸನ್ನು, ಕೇಕು ಅಂತ ಹೇಳ್ಬಿಟ್ಟು ರಾಸಿ ತಕೊಂಬಿಟ್ಟು ಬರ್ತಾರೆ. ಎಂದು ಭೇದ ಭಾವ ಮಾಡ್ಬಿಟ್ಟು ತಕೊಂಬಿಟ್ಟು ಬಂದಿಲ್ಲ ಅವರು. ಏನಿದ್ರು ಪೂರನೇ ತಕೊಂಬಿಟ್ಟು ಬಂದು ಇಬ್ರಿಗೂ ಕೊಡ್ತಾರೆ. ಒಂದು ಬಟ್ಟೆ ತಕೊಂಬಿಟ್ಟು ಬರ್ಲಿ ಬಟ್ಟೆ ಸಮೇತನೂ ಇಬ್ರಿಗೂ ಕೊಡ್ತಾರೆ. ಅಂತದ್ರಾಗತ್ತೆ ಎಳ್ಳು ಬೆಲ್ದಾಗ ಬೇರೆ ಮೋಸ ಮಾಡಿದ್ರೆ. ಎಳ್ಳು ಬೆಲ್ದಾಗೆ ಏಯ್ ನಡಿರಿ ಸುಮ್ಕೆನೇನಿಯ, ಕೊಡ್ಲೇಬೇಡಿ ನೀವು, ನಡಿರಿ ಸುಮ್ಕೆನೇನೆ. ನಿನ್ಗೆ ಹಂಗೇನೇ ಆಡಿಸ್ತದೆ, ಏನ್ ಮಾಡ್ತೀಯ? ಸ್ಯಾನೆ, ನಿಂಗೆ ಎಲ್ಲೋ ದುಡ್ಡು ಸ್ಯಾನೆ ಆಗಿರ್ಬೇಕು ನಿನ್ಗೆ. ಅದಕ್ಕೆ ನಿಂಗೆ ತಿಕ್ಲಂಗೆ ಆಡಿಸ್ತಾ ಇತ್ತು. ನಿಂಗೆ ತಿಕ್ಲು ಬಡ್ಡಿ. ಓ ಶಾಂತಮ್ಮ, ಏನಾಯ್ತು? ಯಾಕೆ ಹಿಂಗೆ ಕಿತ್ತಾಡ್ತಿದ್ದೀರೆ? ಓ ಲಕ್ಷ್ಮಕ್ಕ ಬಾಕ. ಅಯ್ಯೋ ನಂದನ ಮತ್ತೆ ಯಾವಾಗ ಇದ್ದಿದ್ದೇನೆ ನೀ. ಬಾ ಕುಂತ್ಕ ಬಾಕ.
ಹಂಗಲ್ಲ ಮೀ, ಏನ್ ವಿಷಯ ಅಂತ. ಅಲ್ಲ, ಎಳ್ಳು ಬೆಲ್ಲ ಮೊಮ್ಮಗಂಗೆ ಕೊಟ್ಬಿಟ್ಟು ಅವನ್ಗೆ ಕೊಡ್ಲಿಲ್ಲ. ಅದಕ್ಕೆ ನಾನು ಹಂಗೆಲ್ಲ ಮೋಸ ಮಾಡಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನೇನಿಯ ಹೇಳ್ತಿದ್ದೆ. ನಮ್ದು ಬಿಡಕ್ಕ ಇರ್ಲಿ. ಏನಕ್ಕ ಇವೆಲ್ಲನೂ ಬ್ಯಾಗ್ ಹೋಗಿಗು ಎಲ್ಲ ತಕೊಂಬಿಟ್ಟು ಬಂದಿದ್ದೀಗ. ನೋಡಮ್ಮಿ, ನೀನ್ ಬ್ಯಾರೆ ಅಲ್ಲ, ನನಗೆ ನನ್ನ ತಂಗಿ ಬ್ಯಾರೆ ಅಲ್ಲ, ಯಾರು ಬ್ಯಾರೆ ಅಲ್ಲ, ಸರಿನಾ? ನೋಡು, ನಿನ್ನ ಮದ್ವೆಗೆ ಅಂತ ಹೇಳ್ಬಿಟ್ಟು ಸೀರೆ ಗೀರೆ ಎಲ್ಲನೂ ನಾನೇನೇ ತಗೊಂಬಿಟ್ಟು ಬಂದೀವ್ನಿ. ತಗ ಅಂದರೆ ಮುಂಚೆನೇ ನಾನೆಲ್ಲ ತೆಗೆದಿಕ್ಕಿದ್ದೆ. ನಾನೇನೇ ನಿಮ್ಮ ಮದುವೆಗೆಲ್ಲ ಕೊಡನಿ ನಿಧಾನಕ್ಕೆ ಅಂತ ಅನ್ಕೊಂಡಿದ್ದೆ. ಇವತ್ತು ಯಾಕೋ ಕೊಡಬೇಕು ಅಂತ ಅನ್ನಿಸ್ತು ನೋಡು. ನಿನಗೂ ನಿನ್ನ ಗಂಡಂಗೂ ಮಕ್ಳಿಗೂ ಎಲ್ಲನೂ ಬಟ್ಟೆ ತಗೊಂಬಿಟ್ಟು ಬಂದೀನಿ. ಬಟ್ಟೆಗೆ ನೀನು ಯೋಚನೆಯೇ ಮಾಡಂಗಿಲ್ಲ ಅಕ್ಕ. ಈಗಲೇ ನೀನಿಯ ಬೇಜಾನ್ ನಿನ್ನ ಋಣ ನನ್ನ ಮ್ಯಾಲೆ ಐತೆ. ಇದೆಲ್ಲನೂ ಬೇಕಾ ಅಂತ ಹೇಳ್ಬಿಟ್ಟು ಎಷ್ಟು ಋಣ ಐತೆ ನಿನ್ನ ಮ್ಯಾಲೆ. ನೀನು ಬ್ಯಾಡ ಕಣಕ್ಕ, ಇವೆಲ್ಲನೂ ನನಗೆ ಬ್ಯಾಡ. ಅಯ್ಯಯ್ಯಯ್ಯ, ನೀನು ನನಗೆ ಎಷ್ಟು ಸಹಾಯ ಮಾಡಿಲ್ಲ. ನಾನಿವತ್ತು ಈ ರೇಂಜಿಗೆ ಬೆಳೆದಿದ್ದೀನಿ, ಬಿಸ್ನೆಸ್ ಎಲ್ಲ ಮಾಡ್ಕೊತಾ ಇವನಿ, ನಾನು ಎಲ್ಲ ಒಂದು ಕಷ್ಟಪಟ್ಟು ಹೋರಾಟ ಮಾಡ್ತಾ ಇವನಿ ಅಂತಂದರೆ ಅದಕ್ಕೆಲ್ಲ ಕಾರಣ ನೀನೇನೇನಿಯ. ಗೊತ್ತು ತಾನೆ ನೀನು ನನಗೋಸ್ಕರ ಎಷ್ಟೆಲ್ಲ ಮಾಡಿದೀಗ ಅಂತ ಹೇಳ್ಬಿಟ್ಟು. ನೋಡು, ಈಗ ಅದೆಲ್ಲ ಬುಟ್ಟಾಕು. ನಾನು ಅದ್ರ ಬಗ್ಗೆ ಎಲ್ಲ ನೀನೇನು ಕೇಳಲ್ಲ ಮಾಡಲ್ಲ. ಆದರೆ ನಾನು ಕೊಟ್ಟಿರೋ ಗಿಫ್ಟ್ ಮಾತ್ರ ಬೇಡ ಅಂತ ಅನ್ಬೇಡ, ಸರಿನಾ? ತಗ, ನೀನು ಸುಮ್ಕೇನೇನಿಯ ತಗ. ಇದ್ರಾಗೆ 20,000 ಐತೆ, ಮದುವೆ ಖರ್ಚಿಗೆ ಆಯ್ತದೆ. ಅಯ್ಯೋ ಲಕ್ಷ್ಮು, ಅದು ಅಲ್ಲ, ದುಡ್ಡು ನಾವೇನು ಕೇಳಿಲ್ಲ. ದುಡ್ಡು ಯಾಕೆ ತರಕ್ ಹೋದೆ? ಅಯ್ಯೋ ಅಣ್ಣ, ಸುಮ್ಕಿರ್ರಿ, ನಾನೇನಾರೋ ಬ್ಯಾರೆಳ. ನೋಡಿ, ಬಟ್ಟೆ ಗಿಟ್ಟೆ ಎಲ್ಲ ತಂದಿವ್ನಿ. ಹಂಗೇನಿಯ ಕಾಸು 20,000 ರೂಪಾಯಿ ಕೊಡ್ತಾ ಇವ್ನಿ. ಪಾಪ ಲಕ್ಷ್ಮು ನಮ್ಮ ಅಂಗಡಿನಾಗೆ 7 ವರ್ಷದಿಂದ, 1 ವರ್ಷ ಆಯ್ತೇನೆ ಆವಾಗಿಂದ ಕೆಲಸ ಮಾಡ್ತಿರೋದು. ನಾನು ಪ್ರತಿಯೊಂದು, ನಾನು ಇರಲ್ಲ ಇವತ್ತು ಅಂದ್ರೂ ಮ್ಯಾನೇಜ್ ಮಾಡ್ತಿದ್ಲು. ನಾನು ಅಲ್ಗೋಯ್ತೀನಿ ಅಂದ್ರೆ ಸುಮ್ಮನೆ ನಿಂತ್ಕೊಂಡು ಎಲ್ಲ ನೋಡ್ಕೊತಾ ಇದ್ಲು. ಎಷ್ಟೊಂದು ಜನ ಫಿಟ್ಟಿಂಗ್ ಇಕ್ಕಿದ್ರು ಬಂದ್ಬಿಟ್ಟು, ಯಾಕಿದ್ಯಾ ಅವಳ್ತಾಗ ಯಾಕೆ ಕೆಲಸ ಮಾಡ್ತಿದ್ಯಾ, ಅವಳು ಮೋಸ ಮಾಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಹೇಳ್ಕೊಟ್ರು. ಆದ್ರೂ ಎಂದೂ ಶಾಂತಮ್ಮ ಅಂತ ಮಾತು ಯಾರ ಮಾತು ಕೇಳ್ದಿದ್ದಂಗೆ ನನ್ನ ಪರ ನಿಂತ್ಕೊಂಡು ನನ್ನ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ಇದು ಮಾಡೋಳೆ, ಸಹಾಯ ಮಾಡೋಳೆ. ಅಂಥದ್ರಾಗೆ ನಾನು ಇದ್ದಕ್ಕಿದ್ದಂಗೆ ಏನೇ ಬಿಟ್ಬಿಡಕ್ಕಾಯ್ತದ ಹೇಳು? ಇಲ್ಲ ಇಲ್ಲ, ಇದು ನನ್ನ ಕಡೆಯಿಂದ ನಿಮ್ಮ ಮದುವೆ ಕೊಡ್ತಾ ಇರೋ ಗಿಫ್ಟು ಅಂತಲೇ ನೀನು ಅನ್ಕೊಬಿಡು. ತಗ, ನೀನು ಸುಮ್ಮನೆ ತಗೊಂಡು ಒಳಗಡೆ ಕಿಕ್ಕ ನಡಿ. ಅಕ್ಕ, ನನಗೆ ಅಂತ ಸ್ವಂತ ಅಕ್ಕ ಇದ್ದಿದ್ರು ಇಷ್ಟೆಲ್ಲ ಮಾಡ್ತಿರ್ಲಿಲ್ವ ದೇವ್ರನಿಗೂ ಗೊತ್ತಿಲ್ಲ. ನಿಜವಾಗೂ ಮಾಡ್ತಿರ್ಲಿಲ್ಲ ಅಂತ ಅನ್ಕೋತೀನಿ. ಸ್ವಂತ ಅಕ್ಕ ಇದ್ದಿದ್ರು ಒಂದು ಪಕ್ಷ ಭೇದ ಭಾವ ಮಾಡಿಬಿಟ್ಟು ಕೊಡ್ತಿರ್ಲಿಲ್ವೇನೋ. ಅಂಥದ್ರಾಗ ನಿನಗೆ ಎಷ್ಟು ಒಳ್ಳೆ ಬುದ್ಧಿನಕ್ಕ ನಿನಗಂತೂ. ಇಲ್ಲ ತಗ, ಅತ್ತಾಗ ಇತ್ತಾಗ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಇರ್ತೀಯಲ್ಲ. ನೀನು ನೋಡಿದ್ರೆ ನನಗಂತೂ ದೇವ್ರನೇ ಮುಂದಿನ ಜನ್ಮ ಅಂತ ಇದ್ರೆ ನೀನು ಹೊಟ್ಟೆನಾಗೆ ಉಟ್ಬಿಟ್ಟು ಬರ್ತೀನಿ. ಬೀದಿ ಬಿಕಾರಿ ಆಗಬೇಕಿತ್ತು ನಾನಂತೂ. ಬೀದಿ ಬಿಕಾರಿ ಆಗಬೇಕಾಗಿರೋ ನನಗೆ ಒಂದು ನೋಡ್ಕೊಳಕ್ಕೆ ಒಂದು ಒಳ್ಳೆ ಕೆಲಸ ಕೊಟ್ಟು ನೋಡ್ಕೊಳಕ್ಕೆಲ್ಲ ನಾನು ಚೆನ್ನಾಗಿ ಇಕ್ಕಿ ಸಂಬಳ ಕೊಟ್ಟು ಕೇಳ್ದಾಗೆಲ್ಲ ಕಷ್ಟ ಅಂದಾಗ ಚೀಟಿ ಕೊಡ್ಬೇಕಾದಾಗೆಲ್ಲ ಕಾಸು ಕೊಟ್ಟು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾಕ. ಈಗಲೂ ಇವೆಲ್ಲ ಇಸ್ಕೊಂಡ್ರೆ ನಿನ್ನ ಋಣ ನನ್ನ ಯಾವಾಗ ತೀರಿಸ್ಲಿ ಹೇಳು? ಬ್ಯಾಡ ಕಣಕ್ಕ, ಬ್ಯಾಡ, ಸುಮ್ಕಿರು. ಹೌದು ಲಕ್ಷ್ಮು, ಪಾಪ ನೀನು ಪಾಪ ಎಣ್ಣೆಗೆ ಕಿತ್ಕೊಂಡು ಕಷ್ಟಪಟ್ಟು ದುಡಿತಾ ಇದೆಯಾ. ನಿನ್ನ ಹತ್ರ ಹಂಗೆಲ್ಲ ಕಿತ್ಕೊಂಡ್ರೆ ನಮಗೂ ದೇವ್ರು ಮೆಚ್ತಾನ ಹೇಳು? ಏನೋ ನೀನು ಕೊಡ್ತೀಯಾ ಅಂತ ಹೇಳ್ಬಿಟ್ಟು ನಾವು ಅಷ್ಟೊಂದು ಹಂಗೆಲ್ಲ ಇಸ್ಕೊಂಡು ಇದು ಮಾಡೋಕ್ಕಾಯ್ತದ? ಏನೋ ಕೊಡ್ತಾವಳಪ್ಪ ಫ್ರೀಯಾಗಿ ಅಂತ ಹೇಳ್ಬಿಟ್ಟು ಏನೂ ಬೇಡ. ನೀ ಸುಮ್ಮನೆ ತಗೊಂಡು ಹೋಗು, ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀನಿ. ಅಯ್ಯೋ, ಈ ಸಾಲಾಗಿಲ್ಲ ಅಂತ ಕೊಡ್ತಾ ಇಲ್ಲ, ಇದು ಗಿಫ್ಟು ಅಂತ ಕೊಡ್ತಾ ಇರೋದು. ನಿಮ್ಗೆ ಯಾಕೆ ಸುಮ್ಮನೆ ಟೆನ್ಷನ್ ತಗೋತೀರಾ? ಇದು ಗಿಫ್ಟು, ಸರಿನಾ? ನಿಮ್ಮ ಮದುವೆಗೆ ನನ್ನ ಕಡೆಯಿಂದ ಗಿಫ್ಟು. ಬೇರೆಯವ್ರಾಗಿದ್ರು ಓನರ್ ಇದ್ದಿದ್ರೆ ಇಷ್ಟೇ ಗಿಫ್ಟ್ ಕೊಡ್ತಿದ್ರು ಅಂತ ಅನ್ನಿಸ್ತತೆ. ಅದಕ್ಕೆ ನನ್ನ ಕಡೆಯಿಂದ ಇಷ್ಟು ಗಿಫ್ಟು. ತಗ, ಸುಮ್ಮನೆ ತಗ, ಬೇಡ ಅಂತ ಅನ್ಬೇಡ. ತಗ ಸುಮ್ಮನೆ. ಅಕ್ಕ, ಬೇಕಾದ್ರೆ ನಿನ್ನ ಗಿಫ್ಟ್ನೆಲ್ಲ ಇಸ್ಕೊತೀನಿ. 20,000 ರೂಪಾಯಿ ಕಾಸನ್ನ ನೀನು ನಾನು ಸಂಬಳದಾಗ ಬೇಕಾದ್ರೆ ಕಟ್ ಮಾಡ್ಕೊಬಿಡು ನೀನು. ಎಷ್ಟು ಹೇಳಿದ್ರು ಕೇಳಲ್ಲ. ಸರಿ ಬಿಡು, ನೋಡೋಣ, ಅವಾಗ ಯೋಚನೆ ಮಾಡ್ತೀನಿ. ಈಗ ಸದ್ಯಕ್ಕೆ ಮದುವೆಗೆಲ್ಲ ಪಟ್ಟ 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 ಏನೇನು ಬೇಕೋ ನಿಮ್ಗೆ ಎಕ್ಸ್ಟ್ರಾ 20,000 ರೂಪಾಯಿನಾಗ ತಗೊಳ್ಳಿ. ಏನು ಶಾನೆ ಏನು ಬೇಕಾಗಿಲ್ಲ, ಸರಿನಾ? ಸಿಂಪಲಾಗಿ ದೇವಸ್ಥಾನದಾಗ ತಾಳಿ ಕಟ್ಕೊಳ್ಳೋದು ಅಷ್ಟೇ. ನೀನು ಡಿಲೇ ಶಾನೆ ಮಾಡಕ್ಕೆ ಹೋಗ್ಬೇಡಿ. ಸುಮ್ಮನೆ ಪಟ 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 ಅಂತ ರೆಡಿ ಆಗ್ಬಿಡಿ. ಏನು ಯಾರಿಗೂ ಏನು ಸ್ಟ್ಯಾಂಡರ್ಡ್ ಆಗಿರೋ ಬಟ್ಟೆ ಗಿಟ್ಟಿಗಳೆಲ್ಲ ಏನೂ ಬೇಡ. ಏನೋ ಸುಮಾರಾಗಿರೋ ಬಟ್ಟೆಗಳು ನನಗೆ ಹಾಕ್ಕೊಂಡು ಹೆಂಗನ್ವೇ ರೆಡಿ ಆಗ್ಬಿಡು. ಹೋಗು, ಎಲ್ಲ ಏನು ಬೇಕೋ ಶಾಪಿಂಗ್ ಗಿಪ್ಪಿಂಗ್ ಎಲ್ಲ ಮಾಡ್ಕೊಂಬಿಟ್ಟು ರೆಡಿ ಆಗಿವಂತೆ. ಹೋಗಿ ಸುಮ್ಕಿರಿ ನೀಯ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನಿಜವಾಗೂ ನನಗೆ ಹೆಂಗೆ ಅನ್ನಿಸ್ತೈತೆ ಅಂದರೆ, ಸರಿ ಬಿಡು, ಆಯ್ತು ಆಯ್ತಕ್ಕ, ನೀನು ಹೇಳ್ದಂಗೆ ಆಯಿತು ಬಿಡು. ನನ್ನ ಸ್ವಂತ ಅಕ್ಕ ಇದ್ದಂಗೆ ನಾನಂತೂ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ನಾನಂತೂ ಜೀವನ ಪೂರ್ತಿ ನಿನ್ನ ಜೊತೆನೇ ಇರಬೇಕು ಅಂತಲೂ ಅನ್ಕೊಂಬಿಟ್ಟಿವ್ನಿ. ಜೀವನ ಪೂರ್ತಿ ನಿನ್ನ ಜೊತೆ ಇದ್ಕೊಂಡು ನಾನು ಕೆಲಸ ಮಾಡಿಕೊಟ್ಟು ನಾನು ಜೀವನ ಹೆಂಗೋ ನಡ್ಸ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಅಕ್ಕ. ನಾನು ಹೇಳ್ಬಾರ್ದಾಗಿತ್ತು, ಹೇಳಿದ್ದಕ್ಕೆ ಪಾಪ ಲಕ್ಷ್ಮು ಹಿಂಗೆಲ್ಲನೂ ತಂದು ಕೊಟ್ಟಿದ್ದು. ನನಗಂತೂ ಬೇಜಾರಾಗ್ತೈತೆ. ನನಗಂತೂ ಒಂದು ಹೆಣ್ಣಿಂಗ್ಸು ಎಷ್ಟು ಕಷ್ಟಪಡ್ತಾವಳೆ. ನಾವು ಗಂಡಸರಾಗಿದ್ಕೊಂಡು ಇಷ್ಟು ದಿನ ಹಾಳು ಮಾಡ್ಕೊಂಬಿಟ್ವಲ್ಲ ಅಂತ ಬೇಜಾರಾಯ್ತೈತೆ. ಆದರೂ ಇನ್ನು ಮ್ಯಾಲಾದ್ರೂ ಉದ್ಧಾರ ಆಗೋಂಥ ಕೆಲಸ ನೀನು ಮಾಡಬೇಕಷ್ಟೇ. ನೀನು ಇಲ್ಲ ಅಂತ ಹೇಳಿದ್ರೆ ನನ್ನಂಥ 3 ಬಿಟ್ಟಿರೋನು ಇನ್ನು ಯಾರು ಇರೋಕ್ಕಿಲ್ಲ. ನನ್ನಿಂದ ಲಕ್ಷ್ಮಗೂ ಏನಾದರೂ ಒಳ್ಳೇದು ಮಾಡಬೇಕು ಅಷ್ಟೇನೇ. ನನ್ನಿಂದ ಏನಾಯ್ತದೋ ಅದು ಲಕ್ಷ್ಮಿಗೆ ಸಹಾಯ ಮಾಡೇ ಮಾಡ್ತೀನಿ. ಅದು ದೊಡ್ಡದಾಗಿಲ್ಲ, ಚಿಕ್ಕದಾದರೂ ಪರವಾಗಿಲ್ಲ. ಲಕ್ಷ್ಮಿಗೆ ಹೇಳ್ತಿದ್ದಂಗೆ ನಾನು ಸಹಾಯನ ಮಾಡೇ ಮಾಡ್ತೀನಿ ಅಷ್ಟೇ. ನನ್ನ ಬಾಳಿಗೆ ನನಗೆ ಬೇಜಾರಾಯ್ತೈತೆ. ಪಾಪ ಅವ್ಳಿಗೆ ಎಗ್ ರೈಸ್ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಎಷ್ಟು ಸಂಪಾದನೆ ಮಾಡ್ಬಿಟ್ಟೈತೆ. ನಾನು ನೋಡು ಬಿಡು, ಆಯಿತು. ಲಕ್ಷ್ಮಿ ಈ ಋಣನ ಯಾವುದೋ ಒಂದು ರೂಪದಾಗ ತೀರ್ಸ್ಕೊತೀನಿ. ಸರಿ,
ನೀನೇನು ಎಗ್ ರೈಸ್ ಅಂಗಡಿ ತಾಕಿನೂ ಬರಕ್ಕೆ ಹೋಗ್ಬೇಡ ನೀನು, ಸರಿನಾ? ಯಾವ ಎಗ್ ರೈಸ್ ಅಂಗಡಿ ತಕ್ಕೂ ಬಂದು ಅದು ಇದು ಅಂತ ಇದು ಮಾಡಕ್ಕೆ ಹೋಗ್ಬೇಡ. ಆ ಮದುವೆ ಮುಗಿದು ಒಂದು ವಾರ 15 ದಿನನೇ ಸುಧಾರಿಸ್ಕೊಳಮ್ಮ. ಇನ್ನು 15 ದಿನ ನೀನು ಎಗ್ ರೈಸ್ ಅಂಗಡಿಗೆ ಬರಲೇ ಬೇಡ. ನಾನು ನೋಡ್ಕೊತೀನಿ. ಎಲ್ಲಾನು ಪಟ 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 ಅಂತ ಮಾಡ್ತೀನಿ. ನೀನು ಆರಾಮಾಗಿರೋದು ಕಲ್ತ್ಕ. ಅಯ್ಯೋ ಹೌದಾ ಹಂಗ ಹಿಂಗ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಆರಾಮಾಗಿದ್ದು ಆರಾಮಾಗಿ ನೀನು ಮದುವೆ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಇದು ಮಾಡಿವಂತೆ. ಯಾರನ್ನೂ ಕರೆಯಕ್ಕೆ ಹೋಗ್ಬೇಡ ಮದುವೆಗೆ. ಅಯ್ಯೋ ಪುರಾಯಿತ್ರಿಗೊಬ್ರಿಗೆ ಹೇಳ್ಕೊಂಡು ಆರಾಮಾಗಿ ಮದುವೆ ಮಾಡ್ಕೊಂಬಿಡು. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಬಂದವ್ರಿಗೆಲ್ಲ ಎಲ್ಲರಿಗೂ ಉತ್ತರ ಕೊಡ್ಕೊಂಡು ಅವ್ರಿಗೆಲ್ಲ ಊಟ ಹಾಕೊಂಡು ಯಾಕೆ ಸುಮ್ಕೆ ದೇವ್ರ ಸನ್ನಿಧಿನಾಗ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರು. ಸರಿ, ಅಂಗಡಿತಾಗ ಯಾರು ಇಲ್ಲ, ನಾನು ಹೊರಡ್ತೀನಿ. ಅಯ್ಯೋ 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 ಎಂಥ ಒಳ್ಳೆ ಹುಡುಗಿ ಅಲ್ವಾ? ಯಪ್ಪ, ಹಿಂಗಿರ್ಬೇಕು ಹುಡುಗಿ ಅಂತ ಹೇಳಿದ್ರೆ ಎಷ್ಟೊಂದೆಲ್ಲ ತಂದ್ಕೊಟ್ಟವಳೆ. ನನಗೂ ಸೇರ್ಬಿಟ್ಟು ಸೀರೆ ತಗೊಂಬಿಟ್ಟು ಬಂದವಳೆ ಅಂತ ಅನ್ನಿಸ್ತದೆ. ನಾನಂತೂ ಎತ್ಕೊಂಡೈತೀನಿ. ಏನೇನು ಕೊಟ್ಟವಳು ಎಲ್ಲ ತೆಗೆದು ತೆಗೆದು ನೋಡ್ತೀನಿ. ಹಾಂ, ಈ 20,000 ರೂಪಾಯಿ ತೊಗೊಳ್ಳಿ. 20,000 ರೂಪಾಯಿನಾಗ ಮನೆಯಾಗ ಏನಾದ್ರು ಬೇಕಾದರೆ ಐಟಮ್ಸು ಸಾಮಾನು ಏನಾದ್ರು ಬೇಕಾದರೆ ತೊಗೊಳ್ಳಿ. ಇದ್ರಾಗೇನೆ ತೊಗೊಂಬಿಟ್ಟು ಬನ್ನಿ. ನೋಡು, ನಾವು ಈ ಲಕ್ಷ್ಮೂ ಋಣನ ಇಟ್ಕೊಳ್ಳೋದು ಬೇಡ. ಪಾಪ ಅವರು ಬಹಳ ಕಷ್ಟಪಡ್ತಾ ಇರ್ತಾರೆ. ನಾನು ಹೆಂಗನ ಮಾಡ್ಬಿಟ್ಟು 20,000 ರೂಪಾಯಿನ ನಾನೇನೇ ತೀರಿಸ್ಬಿಡ್ತೀನಿ, ಸರಿನಾ? ಯಾಕಂದರೆ ಪಾಪ ಎಷ್ಟು ಕಷ್ಟಪಡ್ತಿರ್ತಾರೋ ಏನು ಕತ್ತೇನೋ ಯಾರಿಗೆ ಗೊತ್ತು. ತುಂಬನೇ ಕಷ್ಟಪಡ್ತಾ ಇರ್ತಾರಲ್ವಾ. ನನಗೆ ನೀವೊಂದು ಹುಡುಗಿ ತೆಗಿಸ್ಕೊತಿದ್ದೀನಿ ಅನ್ನೋದೇನೆಯಾ ಒಂಥರ ನನಗೆ ಒಂಥರ ಅನ್ನಿಸ್ತೈತೆ. ಸರಿ ಬಿಡು, ಏನೂ ಮಾಡೋಕ್ಕಾಗಕ್ಕಿಲ್ಲ. ಬಾ ಹೋಗಿ ಏನು ಬೇಕೋ ಐಟಮ್ಸ್ ಎಲ್ಲ ತಗೊಂಬಿಟ್ಟು ಬಂದ್ಬಿಡೋಣ. ಈ 20,000 ರೂಪಾಯಿನ ನಾನೇ ಹೆಂಗಾರ ಮಾಡಿಬಿಟ್ಟು ವಾಪಸ್ ಇದು ಮಾಡ್ತೀನಿ. ಸೀರೆ ಬಟ್ಟೆ ಎಲ್ಲ ತಂದಿದ್ರೆ ಸೀರೆ ಬಟ್ಟೆಗೆಲ್ಲ ದುಡ್ಡು ವೇಸ್ಟ್ ಮಾಡೋದು ಬೇಡ. ತಾಳಿಗೆ ನನ್ನ ಹತ್ರ ಕಾಸೈತೆ, ತಾಳಿ ತಗೊಬಿಟ್ಟು ಬರ್ತೀನಿ. ಇನ್ನು ಏನಾರ ನಿನಗೆ ಏನಾರ ಬೇಕಾದರೆ ನೀನು ಹೊಸಿ ನೋಡ್ಕೊಂಡು ಶಾಪಿಂಗ್ ಮಾಡ್ಕ. ಅಯ್ಯೋ ತಗೊಳ್ಳಿ, ನನಗೇನಂತೆ ನಾನು ಏನು ಬೇಡ. ನನಗೆ ನನಗೆ ಹಂಗೆ ಅಂಥದ್ದೇನು ಇಷ್ಟಪಷ್ಟೇ ಅಂಥದ್ದು ಇಲ್ಲ. ನನಗೆ ಯಾವ ಶಾಪಿಂಗು ಬೇಡ. ಮನೆ ಕಷ್ಟು ಗಿಷ್ಟಕ್ಕೆ ಏನಾರ ಬೇಕಾಯ್ತದೆ ಇಟ್ಕೊಳ್ಳಿ. ನೀವೇನೇನಿಯ ಪಾಪ ಲಕ್ಷ್ಮಕ್ಕಂಗೆ ಬೇಕಾದ್ರೆ ಮಿಕ್ರ ಹಂಗೆ ವಾಪಸ್ ಕೊಟ್ಬಿಡೋಣ. ಸ್ಯಾನೆ ಏನು ವೇಸ್ಟ್ ಮಾಡೋದು ಬೇಡ, ಇಟ್ಕೊಳ್ಳಿ. ಬರ್ರಿ ಬರ್ರಿ, ಎಳ್ಳು ಬೆಲ್ಲ ಅಂತ ಯಾಕೆ ಹಠ ಮಾಡ್ತೀರಾ? ನಾನು ಕೊಡ್ತೀನಿ ಬರ್ರಿ. ಇಬ್ರು ಹೊಟ್ಟೆ ತುಂಬ ತಿನ್ಕೊಳ್ಳಿವ್ರಂತೆ ಎಳ್ಳು ಬೆಲ್ಲವ. ಬರ್ರಿ, ನೀವು ನೋಡಿ ಆಗ್ಲೇ ಏನಿಯಾ ಮೂತಿ ಊದಿಸ್ಕೊಂಡು ಆಗ್ಲೇ ಏನಿಯಾ ಬೇಜಾರು ಮಾಡ್ಕೊಬಿಟ್ಟವನಿ. ಬಾ ಕೊಡ್ತೀನಿ ಬಾ ಎಳ್ಳು ಬೆಲ್ಲನ. ಈಗ ಬಂತು, ನಗು ಬಂತು ಇವಾಗ. ಬಾ ಕೊಡ್ತೀನಿ ಬಾ. ಲಕ್ಷ್ಮೂ ಬಿಡಪ್ಪ, ದೇವ್ರನೇ ನಾ ಕಂಡ ಒಂಥರಲ್ಲ ಒಳ್ಳೆ ಹುಡುಗಿ ಅಂದರೆ ಅಷ್ಟೇ. ಅಪ್ಸರೆ ಇದ್ದಂಗೆ ಒಳ್ಳೆ ಹುಡುಗಿ.